ನಕ್ಷತ್ರ ಯಾಕಿನ್ನೂ ಮಲಗಿಲ್ಲ? ಎಷ್ಟು ಲೇಟ್ ಆಯ್ತು? ಶ್ವೇತಾ ಮೇಡಮ್ ಜೊತೆ ಮಾತಾಡ್ತಿದ್ದೆ. ಏನಾಯ್ತು? ನನ್ನ ಕಾರಣಕ್ಕೆ ಭೂಪತಿ ಶ್ವೇತಾ ಮೇಡಮ್ ಮತ್ತೆ ಅಂತ ಮನಸ್ತಾಪ ಆಯ್ತಲ್ವ ಅಂತ ನನ್ನ ಮನ್ಸಿಗೆ ಸಂಕಟ ಆಗ್ತಿತ್ತು. ಅವ್ರನ್ನೊಬ್ರನ್ನೊಬ್ರು ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿಸ್ತಾರೆ. ಅಂತ ಪ್ರೀತಿಲಿ ನನ್ನ ಕಾರಣಕ್ಕೆ ಇವತ್ತು ಹೀಗೆಲ್ಲ ಆಯ್ತಲ್ವ ಅಂತ ಬೇಜಾರಾಗ್ತಿತ್ತು ಅಂಕಲ್. ಅದಕ್ಕೆ ಶ್ವೇತಾ ಮೇಡಮ್ನ ಮಾತಾಡಿಸಿ ಅವ್ರಿಗೆ ಕ್ಷಮೆ ಕೇಳ್ಬಿಟ್ಟು ಬರ್ತಿದ್ದೀನಿ. ನೋಡು, ನೀನದನ್ನ ಅಷ್ಟೊಂದು ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡ. ಅವರಿಬ್ರು ಒಬ್ರನ್ನೊಬ್ರನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಅವ್ರ ಪ್ರೀತಿ, ಅವ್ರ ಬಾಂಡಿಂಗು ತುಂಬ ಸ್ಟ್ರಾಂಗ್ ಆಗಿದೆ. ನೀ ಹೆದರಬೇಡ. ಮೇಡಮ್ ಇನ್ನೊಂದು ಬಡಿಸ್ಲಾ? ನನಗೆ ಸಾಕು. ಏನು ಮೇಡಮ್ ನೀವು ಇಷ್ಟಿಷ್ಟೇ ತಿಂತೀರಾ? ಇನ್ನೊಂದು ಬಡಿಸ್ಕೊಳ್ಳಿ. ಪುಟ್ಟ, ಯಾಕ್ರಿ ಇಷ್ಟು ಎಮೋಷನಲ್ ಆಗಿದ್ದೀರಾ? ನಕ್ಷತ್ರ ತಂದೆ ತಾಯಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಹೌದು ಹೌದು ಅತ್ತಿ. ನಕ್ಷತ್ರನ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಯ್ತು. ಹೌದಾ? ಯಾರೀ ಅದು? ಇವಳನ್ನ ಹೆತ್ತಿರೋ ಪುಣ್ಯಾತ್ಮರು ಎಲ್ಲಿದ್ದಾರೆ? ನಾವೇ ನಾವೇ ಪುಣ್ಯಾತ್ಮರು. ನೀನೇ ನಕ್ಷತ್ರ ನಮ್ಮ. ನಾನು ಅಪ್ಪ. ಇವಳು ನಮ್ಮ ಮಗಳು ಅಲ್ವಾ? ರೀ, ಹೌದು. ನಾವೇ ಇವಳು ನಿಜವಾದ ಹೆತ್ತೋರು. ಇವಳು ನಮ್ಮ ಮಗಳು, ನಮ್ಮ ನಿಜವಾದ ಮಗಳು. ನಮ್ಮನೆ ದೀಪ, ನಮ್ಮ ಕೂಸು. ನಕ್ಷತ್ರ ಹೇಗ್ ನಮ್ಮ ಮಗಳಾಗ್ತಾಳೆ? ಇದೇ ಸತ್ಯ ಆರ್ತಿ.
23 ವರ್ಷದ ಹಿಂದೆ ನೀನೇ ಜನ್ಮ ಕೊಟ್ಟ ಮಗಳು ಇವಳೆ ಈ ನಕ್ಷತ್ರ. ನಮ್ಮ ದುರದೃಷ್ಟ, ಹುಟ್ಟಿದ ಕೂಡಲೇ ಇವಳು ಶ್ವೇತಾ ಅದ್ಲಿ ಬದ್ಲಿ ಆಗ್ಬಿಟ್ರು. ನಮ್ಮ ಮಗು ಬೇರೆಯವ್ರ ಮಡಲ್ ಸೇರ್ತು, ಶ್ವೇತಾ ನಮ್ಮನೆ ಸೇರಿದ್ಲು. ನೀವ್ ಹೇಳ್ತಾ ಇರೋದ್ ನಿಜನಾ? ನಕ್ಷತ್ರ ನಮ್ಮ ಮಗಳ, ನಮ್ ರಕ್ತನ? ನಿಜನೇನ್ರಿ ಇದೆಲ್ಲ? ಹ್ಞೂ ಆರ್ತಿ, ಇದೇ ನಿಜ. ನಕ್ಷತ್ರನೇ ನಮ್ಮ ಮಗಳು. ಇವಳೇ ನಮ್ಮ ನಿಜವಾದ ಮಗಳು. ನಕ್ಷತ್ರ, ಕಂದ, ನಿನ್ನ ಮುದ್ದೆ ಇದ್ರು ನಾವು ನಿನ್ನೆಲ್ಲ ಗುರ್ತೇ ಹಿಡಿಲಿಲ್ಲ. ಐ ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿನ್ನ ಅಪ್ಪ ಅಮ್ಮಂಗೋಸ್ಕರ ಎಲ್ಲೆಲ್ಲಿ ಹುಡುಕಿದ್ವಿ, ಆದ್ರೆ ಅದು ನಾವು ಅಂತ ಗೊತ್ತೇ ಆಗಲಿಲ್ಲ. ಈಗ ಎಲ್ಲ ಸತ್ಯ ಗೊತ್ತಾಗಿದೆ. ಕೊನೆಗೂ ನಾವು ಒಂದಾದ್ವಿ. ನೀನು ನನ್ನ ಮಗಳು ಕಣಮ್ಮ, ನೀನು ನನ್ನ ಕಂದ. ನನ್ ಕಂದ, ಅಮ್ಮ. ಏನಣ್ಣ ಇದೆಲ್ಲ? ಏನ್ ನಡೀತಿದೆ? ನಕ್ಷತ್ರ ನಿಮ್ ಮಗಳಾದ್ರೆ ಶ್ವೇತಾ? ಇವಳು ತುಕಾರಾಮರ ಮಗಳು, ಅವನ್ ರಕ್ತ ಇವಳು. ಇಷ್ಟು ದಿನ ನಾನು ಆರ್ತಿ ನಿನ್ನ ಎದೆ ಮೇಲೆ ಹಾಕೊಂಡು ಪ್ರೀತಿಸಿದ್ವಿ, ಅಂಗೈಯಲ್ಲಿ ಇಟ್ಕೊಂಡು ಜೋಪಾನ ಮಾಡಿದ್ವಿ, ನೀನ್ ಕೇಳಿದ್ದನ್ನೆಲ್ಲ ಕೊಡ್ಸಿದ್ವಿ. ಆದ್ರೆ ನೀನು ನಮ್ಮನ್ನ ಕಾಲಿನ ಕಸಕ್ಕಿಂತ ಅಡಿಯಾಗಿ ನೋಡು. ನಮ್ ಬಣ್ಣ ನೋಡಿ ಅವಮಾನ ಮಾಡ್ದೆ. ಮಗಳು ಅಂತ ನಾವ್ ಎಷ್ಟೇ ಹತ್ರ ಬಂದ್ರು ನಮ್ಮನ್ನ ದೂರ ದೂಡ್ದೆ. ಕಾಲ ಒಂದೇ ತರ ಇರೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಷ್ಟು ದಿನ ನೀ ನಮ್ಮನ್ನ ದೂರ ಮಾಡ್ದೆ, ಇನ್ನು ಮೇಲೆ ನಾನು ಆ ಕೆಲಸ ಮಾಡ್ತೀನಿ. ಇಷ್ಟು ದಿನ ನಿನಗೆ ನಿಮ್ಮ ಅಪ್ಪ ಅಮ್ಮ ಬೇಕಿರ್ಲಿಲ್ಲ ಅಲ್ವಾ? ಇವತ್ತು ನಾನು ಹೇಳ್ತೀನಿ, ಕೇಳಿಸ್ಕೊ. ನಮಗೂ ನಿನ್ನಂತ ಮಗಳು ಬೇಕಿಲ್ಲ. ನಮಗೆ ನಮ್ಮ ಬಂಗಾರ ಸಿಕ್ತು. ನಿನ್ನ ಸೊಕ್ಕು, ನಿನ್ನ ದುರಹಂಕಾರ, ನಿನ್ನ ಬಿಳಿ ಬಣ್ಣದಿಂದ ಬಂದಿರೋ ಮದ ಎಲ್ಲ ಇವತ್ತಿಗೆ ಕೊನೆ ಆಗ್ಲಿ. ಹೊರಟೋಗಿಲ್ಲಿಂದ.
ನೀನ್ ಸುಮ್ಮನೆ ಇರು ಕಂದ. ಇವಳೆಂತ ಎರಡು ತಲೆ ಹಾವು ಅಂತ ನಿನಗೆ ಗೊತ್ತಿಲ್ಲ. ನಿನ್ನ ಮನೆಯಿಂದ ಹೊರಗಾಕಕ್ಕೆ ಆ ತುಕಾರಾಮಂಗ್ ದುಡ್ಡು ಕೊಟ್ಟವಳು ಇವಳೆ. ಹೇಯ್, ನನ್ನ ಮಗಳನ್ನೇ ಮನೆಯಿಂದ ಹೊರಗಾಕ್ತ್ಯಾ, ನನ್ನ ಮಗಳಿಗೆ ಕಷ್ಟ ಕೊಡ್ತೀಯ. ನಾವು ಇಟ್ಸ್ ಯೋರ್ ಟರ್ನ್. ಔಟ್. ಇನ್ನೊಂದು ಕ್ಷಣನೂ ನೀನ್ ಇಲ್ಲಿರ್ಬಾರ್ದು. ನೋ, ನಾನೇ ಹೋಗ್ಬೇಕು? ನಾ ಹೋಗಲ್ಲ. ಇದು ನನ್ನ ಮನೆ, ನಾನು ಇಲ್ಲೇ ಇರ್ತೀನಿ, ನಾನೆಲ್ಲೂ ಹೋಗಲ್ಲ. ನೀನ್ ಇರ್ತೀನಿ ಅಂದ್ರು ಬಿಡೋರು ಯಾರು? ಎಷ್ಟು ದಿನ ದುರಹಂಕಾರದಿಂದ ಮೆರೆದಿದ್ದು ಸಾಕು. ಇನ್ನು ಯೋಗ್ಯತೆ ಏನು ಅಂತ ಗೊತ್ತಾದ ಮೇಲೆ ಇನ್ನು ನಿಂಗಿಲ್ ಜಾಗ ಇಲ್ಲ. ತೊಲಗು. ನಿನಗೆ ನಾವು ಬೇಡ, ನಮ್ ಬಣ್ಣ ಬೇಡ, ಆದ್ರೆ ಈ ಮನೆ ಬೇಕು, ಈ ಆಸ್ತಿ ಬೇಕು. ಇದ್ರಲ್ಲಿ ಒಂದು ಬಿಡಿಗಾಸು ನಿಂದಲ್ಲ. ಹೊರಡು ಇಲ್ಲಿಂದ. ಇಲ್ಲ, ನಾನು ಹೋಗಲ್ಲ. ನಾನೇ ಹೋಗ್ಬೇಕು, ನಾ ಹೋಗಲ್ಲ. ಹೋಗಲ್ವಾ? ನಾನ್ ಬರಲ್ಲ, ಇದು ನನ್ ಮನೆ. ಬಿಡಿ ನನ್ನ. ನನ್ ಕೈ ಬಿಡಿ, ನಾನೆಲ್ಲೂ ಹೋಗಲ್ಲ. ನನ್ ಕೈ ಬಿಡಿ, ನಾನೆಲ್ಲೂ ಹೋಗಲ್ಲ. ನೋ. ಏನು ಒಂದ್ 10 ವೆರೈಟಿ ತಿಂಡಿ ಮಾಡಿರೋ ತರ ಪದೇ ಪದೇ ಕೂಗ್ತಿದ್ರಲ್ಲ, ಏನ್ ತಿಂಡಿ? ಇಡ್ಲಿ ಮೇಡಮ್. ಏನ್ ಮೇಡಮ್ ನೀವು ಇಷ್ಟಿಷ್ಟ ತಿಂತೀರಾ? ಇನ್ನೊಂದು ಬಡ್ಸ್ಕೊಳ್ಳಿ. ತಿನ್ನಿ ಮೇಡಮ್, ನೀವು ಇಷ್ಟಿಷ್ಟ ತಿಂತೀರಾ? ತಿನ್ನಿ. ವಾಟ್ ದ ಹೆಲ್? ಕನ್ಸಲ್ಲೂ ಇಡ್ಲಿ, ಇಲ್ಲೂ ಇಡ್ಲಿ. ಬೆಳಗ್ಗೆ ಬೆಳಗ್ಗೆ ಬೀಳೋ ಕನ್ಸು ನಿಜ ಆಗುತ್ತೆ ಅಂತಾರೆ, ಇದು ಹಾಗೇನಾ? ಅಪ್ಪ ಎಲ್ಲಿ? ಆಗ್ಲೇ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋದ.